ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಡೇಸ್ ಐ ಆಮ್ ಬ್ಯಾಕ್. ಇಂಡಿಯಾದಲ್ಲಿ ನೀವು ನೋಡಿರ್ತೀರ, ಸೆಕೆಂಡ್ ಬೇಬಿ ಆಗಿದೆ ನನಗೆ. ಆ್ಯಂಡ್ ಸೆಕೆಂಡ್ ಬೇಬಿ ಆದಮೇಲೂ ಕೂಡ ನೀವು ಸ್ವಲ್ಪ ವ್ಲಾಗ್ಸ್ನ ನೋಡಿರ್ತೀರ, ಫ್ಯಾಮ್ಲಿ ಜೊತೆ ಹಾಗೆ ಸಿಸ್ಟರ್ಸ್ ಜೊತೆ, ಆಮೇಲೆ ಸೋನುಂದು ಅದೆಲ್ಲ ವಿಡಿಯೋಸ್ ನೀವು ನೋಡಿರ್ತೀರ. ಇನ್ನೊಂದೇನಂತ ಅಂದರೆ ಫ್ಯಾಮ್ಲಿ ಜೊತೆ ಇದ್ದಾಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಸ್ವಲ್ಪ ನನಗೆ ಈಸಿ ಆಗ್ತಿತ್ತು, ಯಾಕಂದರೆ ಮನೆಯವ್ರು ನೋಡ್ಕೋತಿದ್ರು ಅಂತ ಹೇಳಂದು, ಅಮ್ಮ ನೋಡ್ಕೋತಿದ್ರು ಅಂಥೇಳಿ. ಆಮೇಲೆ ಎರಡನೇ ಬೇಬಿನೂ ಕೂಡ ಇನ್ನೂ ಸ್ವಲ್ಪ ಚಿಕ್ಕದಿತ್ತಲ್ಲ ಅಂತ ಹೇಳಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದಿತ್ತು ಎಡಿಟಿಂಗ್ ಅದೆಲ್ಲ. ಇವಾಗ ಅಬುದಾಬಿ ಬಂದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ನನಗೆ ವಿಡಿಯೋ ಮಾಡೋದು ನನಗೆ ತುಂಬ ಇಷ್ಟ, ಲಾಗಿಂಗ್ ಮಾಡೋದು ನನಗೆ ತುಂಬ ಇಷ್ಟ. ಬಟ್ ಎಡಿಟಿಂಗಿಗೆ ಏನಿದೆಯಲ್ಲ ನನಗೆ ಟೈಮ್ ಬೇಕಾಗುತ್ತೆ. ಆ ಟೈಮ್ ನನಗೆ ಈ ಎರಡು ಮಕ್ಕಳ ಜೊತೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸ್ಟಿಲ್ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಎಡಿಟಿಂಗ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಲಾಗಿಂಗ್ ಮಾಡಿದರೆ ಆಯಿತು ಅಂತ ಇವತ್ತು ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದು ಸ್ಪೆಷಲ್ ಏನಂತ ಅಂದರೆ, ಇವತ್ತು ನಾನು ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನಕ್ಕಂತಂದರೆ, ನೀವೆಲ್ಲರೂ ನೋಡಿರ್ತೀರ, ನಾವು ಇಂಡಿಯಾಯಿಂದ ಇಲ್ಲಿ ಬಂದ್ವಿ, 15 days ಆಯಿತು. ಆ್ಯಂಡ್ ಮನೆ ಶಿಫ್ಟಿಂಗ್ ಅಂದರೆ ಸೆಟ್ಟಿಂಗು ಅದೆಲ್ಲ ಮಾಡಿ ತುಂಬ ಟೈಮ್ ಬೇಕಾಯಿತು. ಅದಾದಮೇಲೆ ಹಾಗೇ 1 to 3 days ಸೋನುಂಗೆ ನರ್ಸರಿ ಸೇರಿಸಬೇಕು ಅಂತ 3 days ಹುಡುಕೊಂಡು ಎಲ್ಲ ನರ್ಸರಿ ಅದೆಲ್ಲ ಫೈಂಡ್ ಔಟ್ ಮಾಡಿಕೊಂಡು ಫೈನಲಿ ಇವತ್ತು ಟ್ರಯಲ್ ಕ್ಲಾಸ್ ಅಂತ ಹೇಳೋದು ಸೋನು ನರ್ಸರಿಗೆ ಹೋಗ್ತಾ ಇದ್ದಾನೆ. ಹೀಸ್ ಫಸ್ಟ್ ಡೇ ಆಫ್ ಸ್ಕೂಲ್ ಟುಡೇ. ಅದಕ್ಕೆ ಇದನ್ನು ಶೇರ್ ಮಾಡ್ಕೋಬೇಕು, ಇಲ್ಲಿದೆಲ್ಲ ನರ್ಸರಿ ಹೇಗಿರುತ್ತೆ, ಆಮೇಲೆ ಅವನದು ಫಸ್ಟ್ ಡೇ ಹೇಗಿರುತ್ತೆ, ಅವನು ಯಾವ ಥರ ಎಕ್ಸೈಟ್ಮೆಂಟಲ್ಲಿರ್ತಾನೆ, ಇವತ್ತು ಹೇಗೆ ಖುಷಿಯಾಗಿರ್ತಾನೆ, ಅವನ ಡೇ ಹೇಗಿರುತ್ತೆ ಸ್ಕೂಲಲ್ಲಿ ಅಂತ ಹೇಳಂದು ನಿಮಗೆ ತೋರಿಸ್ಬೇಕು ಅಂತ ಈ ಲಾಗಿಂಗ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. It's like I can't walk on the ceiling. Oh yeah, got me dreaming, dreaming in colors I never dreamed. ಈ ಸಾರಿ ಇಂಡಿಯಾದಿಂದ ಬಂದಮೇಲೆ ಯಾಕೋ ಮನೆಯಲ್ಲಿ ಪ್ಲ್ಯಾಂಟ್ಸ್ನ ಬೆಳೆಸಬೇಕು ಅಂತ ತುಂಬ ಆಸೆ ಆಗಿತ್ತು. ಹಾಗಾಗಿ ಒಂದು 4-5 ವೆರೈಟಿಗಳಂತ ಗಿಡಗಳನ್ನ ತೊಗೊಂಬಂದಿದ್ದೀನಿ. ಸೊ ಇದೊಂಥರ ನನಗೆ ವೀಕ್ಲಿ 1 to 3 times ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ನಾನಿಲ್ಲಿ ತಂದಿರೋ ಪ್ಲ್ಯಾಂಟ್ ಅಂತಂದರೆ ಮನಿ ಪ್ಲ್ಯಾಂಟು, ಹಾಗೆ ಇನ್ನೊಂದು 2-3 ಶೋ ಪ್ಲ್ಯಾಂಟ್ಸ್ನ ತಂದಿದ್ದೀನಿ. ಮನೇಲಿ ಪ್ಲ್ಯಾಂಟ್ಸ್ ಇದ್ದರೆ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಅಂತ ಈ ಸಾರಿ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿಕೊಂಡು ಪ್ಲ್ಯಾಂಟ್ಸ್ನ ಬೆಳೆಸೋ ಪ್ಲ್ಯಾನ್ ಇದೆ. ಹಾಗೆ ನಮ್ಮ ಮನೆಯಲ್ಲಿ ಆ್ಯಸ್ ಯೂಶ್ವಲ್ ದೋಸೆ ಬ್ರೇಕ್ಫಾಸ್ಟ್ ಇದ್ದೇ ಇರುತ್ತೆ. ಈ ಥರ ಚಿಕ್ಕದಾಗಿ ದೋಸೆ ಮಾಡಿಕೊಟ್ರೆ ಅಚ್ಚೂ ಅಷ್ಟೇ ಹಾಗೆ ಸೋನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ಸಣ್ಣದಾಗಿ ಮಾಡಿಕೊಡ್ತಾ ಇರ್ತೀನಿ ಅವರಿಗೆ. ಅವಾಗವಾಗ ಈ ಥರ ಕೊಟ್ಬಿಟ್ರೆ ಸಾಕು, ತಮ್ಮ ಪಾಡಿ ತಾನು ತಿನ್ನಿಸ್ಲೇಬೇಕಂತ ಏನು ಮ್ಯಾಂಡೇಟ್ರಿ ಇಲ್ಲ, ತಮ್ಮ ಪಾಡಿ ತಾವು ತಿನ್ಕೊಂಡು ಆಟಾಡ್ಕೊಂಡು ಇರ್ತಾರೆ. ಇಲ್ಲಿ ಹಾಟ್ ದೋಸೆ ರೆಡಿ ಆಗ್ತಾ ಇದೆ. ಇದನ್ನ ಅವ್ರ ಅಪ್ಪಚ್ಚಿ ರೆಡಿ ಮಾಡ್ತಾ ಇದ್ದಾರೆ ಸೋನುಗೋಸ್ಕರ. ಏನ್ ಮಾಡತ್ತೀರಿ? ಸೋನು ಹಾಟ್ ದೋಸೆ. ಹಾಟ್ ದೋಸೆ ಇದು ರಿಯಲಿ ಹಾಟ? ಇದು ಹಾಟ ಏನೋ ಟ್ರೈ ಮಾಡ್ತಾ ಇದ್ದೀರಾ? ಓಕೆ. ಯಾಕೆ 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 ನೋಡು ಸೋನು, ಏ ಸೋನು, ಪಪ್ಪ ನಿಂಗೆ ಹಾಟ್ ದೋಸೆ ಮಾಡ್ಕೊಡತ್ತಾರ. ಇನ್ನೊಂದು ದೋಸೆ ಬೇಕಂತ ಇದು ಹಾಟ್ ಕರೆಲ್ಲ ಸೋನು ಪಪ್ಪ ಮಾಡತ್ತಾರ. ಅಪ್ಪಾಜಿ ನಿಂಗೆ ಹಾಟ್ ದೋಸೆ. ಥ್ಯಾಂಕ್ ಯು ಅಂತ ಹೇಳಿ ಪಪ್ಪಾಗ. ಥ್ಯಾಂಕ್ ಯು ಪಪ್ಪ. ಇಲ್ಲಿ ಸೋನುಂಗೆ ನಾನು ಟಿಫನ್ ರೆಡಿ ಮಾಡ್ತಾ ಇದ್ದೆ. ಬನಾನಾ, ಆ್ಯಪಲ್ಲು ಹಾಗೆ ಮಫಿನ್ನು ದೋಸೆ ಅಂತ ಹೇಳಂದು. ಸೊ ಇಷ್ಟೊಂದು ವೆರೈಟಿಲಿ ಅಟ್ಲೀಸ್ಟ್ ಒಂದನ್ನಾದರೂ ನೀಟಾಗಿ ತಿನ್ಕೊಳ್ಳಿ ಅಂತ ಹೇಳಂದು. ಬಿಕಾಸ್ ಇನ್ ಕೇಸ್ ಅವ್ನಿಗೇನಾದರೂ ಯಾವುದಾದ್ರೂ ಒಂದು ಐಟಮ್ ಇಷ್ಟ ಆಗಲಿಲ್ಲ ಅಂತಂದರೆ ಅಲ್ಟರ್ನೇಟಿವ್ ಈ ಥರದ್ದು ಏನಾದರೂ ನಾವು ಕಟ್ಟಿದ್ರೆ ಆಪ್ಷನ್ಸ್ ಆಗಿ ಅದರಲ್ಲಿರೋದನ್ನು ಒಂದನ್ನಾದರೂ ಫಿನಿಷ್ ಮಾಡ್ತಾನೆ, ಹಾಗೆ ಹೊಟ್ಟೆ ತುಂಬುತ್ತೆ ಅಂತ ಹೇಳಂದು. ಆ್ಯಂಡ್
ಇಲ್ಲಿ ಇನ್ನೊಂದೇನಂತ ಅಂದರೆ ಸೋನುಗೆ 2 ಟ್ರಯಲ್ ಕ್ಲಾಸಸ್ನ ಕೊಟ್ಟಿದ್ದರು ನಮಗೆ ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆನೇ. ಟ್ರಯಲ್ ಕ್ಲಾಸಸ್ ಏನಕ್ಕೆ ಅಂತಂದರೆ ನಮಗೆ ಆ ಸ್ಕೂಲ್ನ ವೈಬು ಇಷ್ಟ ಆಗಬೇಕು, ಹಾಗೆ ಮಕ್ಕಳು ಅಲ್ಲಿ ಹೊಂದ್ಕೋತಾರ ಅಂತೇಳಂದು ನಾವು ನೋಡ್ಕೋಬೇಕು. ಅದಕ್ಕಿಂತ ಮುಂಚೆನೇ ಅವ್ರಿಗೇನಾದರೂ ಆ ಸ್ಕೂಲ್ ಸೆಟ್ ಆಯಿತು ಅಂತಂದರೆ, ಪೇರೆಂಟ್ಸಿಗೆ ಆ ಸ್ಕೂಲ್ ಇಷ್ಟ ಆಯ್ತು ಅಂತಂದರೆ ಅವರು ಆಮೇಲೆ ರಿಜಿಸ್ಟ್ರೇಷನ್ನ ಮಾಡಿಸ್ಕೋತಾರೆ. ಸೋನುಗಂತೂ ಸ್ಟಾರ್ಟಿಂಗ್ ಡೇನೇ ತುಂಬ ಇಷ್ಟ ಆಯಿತು. ಇವನ್ ಫ್ಯಾಕ್ಟ್ ಏನಂತ ಅಂದರೆ ಫಸ್ಟ್ ಡೇ ಅವನು ಮನೆಗೆ ಬರೋಕ್ಕೇ ರೆಡಿ ಇರಲಿಲ್ಲ. ಅಷ್ಟೊಂದು ಆಟ ಆಡೋದು, ಅಲ್ಲೇ ಒಂಥರ ಜಾಸ್ತಿ ಇನ್ವಾಲ್ವ್ ಆಗಿಬಿಟ್ಟದ ಅವನು ಆ ಪ್ಲೇಸಿಗೆ. ಟ್ರಯಲ್ ಕ್ಲಾಸಸ್ ಅಂತ ಹೇಳಿದ್ನಲ್ಲ, ಆ ಟ್ರಯಲ್ ಕ್ಲಾಸಸ್ನಲ್ಲಿ 1 ಡೇ ರೆಡ್ ಡೇ ಅಂತ ಮಾಡಿದರು. ಎವ್ರಿ ಫ್ರೈಡೇ ಒಂದೊಂದು ಡೇ ಅಂತ ಮಾಡ್ತಾರೆ. ಲೈಕ್ ಯೆಲ್ಲೋ ಡೇ, ಹಾಗೆ ಗ್ರೀನ್ ಡೇ, ವೈಟ್ ಡೇ ಅಂತ ಈ ಥರ ಎವ್ರಿ ಫ್ರೈಡೇ ಮಾಡ್ಕೊಂಡು ಹೋಗ್ತಾರೆ. ಸೋನು ಹೋಗುವಾಗ ಅವತ್ತು ರೆಡ್ ಡೇ ಇತ್ತು. ರೆಡ್ ಡೇ ಹೋಗಬೇಕಾದ್ರೆ ರೆಡ್ ಕಲರ್ ಡ್ರೆಸ್ ಹಾಕಿಸಿ ಕಳಿಸ್ಬೇಕು. ಹಾಗೆ 1-2 ಥರ ನಮಗೆ ಫ್ರೂಟ್ಸ್ನ ಕೊಟ್ಟು ಕಳ್ಸೋಕ್ಕೆ ಹೇಳಿದರು. ಸೊ ಹಾಗಾಗಿ ಅವನಿಗೆ ವಾಟರ್ ಮೆಲನ್ನು ಹಾಗೆ ಆ್ಯಪಲ್ನ ಕೊಟ್ಟು ಕಳಿಸಿದ್ವಿ ನಾವು. ನೀವು ನೋಡ್ತಾ ಇರ್ಬೋದು ಅವ್ರ ಅಪ್ಪಾಜಿ ವಾಟರ್ ಮೆಲನ್ನ ನೀಟಾಗಿ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದಾರೆ. ಹೆಂಗಿತ್ತಪ್ಪ ನಿನ್ನ ಡೇ ಇವತ್ತ? ಸ್ಕೂಲೊಳಗೆ ಏನೇನು ಮಾಡಿದೆ? ಆಟ ಆಡಿದಿ? ಮತ್ತೆ ಅತ್ತಿಂತಲ್ಲ ಏನೋ ಓದ್ಗೋಯ್ನ? ಎದಕ್ಕತ್ತಿ? ಬಾಗ್ಲ ತೆಗೀರಿ, ನಾನು ಮನೆಗೆ ಹೋಗ್ತೀನಿ ಅಂದೆ. ನಿಂಗೆ ಆಕ್ಟಿವಿಟೀಸ್ ಏನು ಹೇಳ್ಕೊಟ್ರು ಸೋನು? ರೆಡ್ ಡೇ ಅಲ್ಲ, ರೆಡ್ ಡೇ ಆಕ್ಟಿವಿಟೀಸ್ ಏನು ಹೇಳ್ಕೊಟ್ರು ನಿಂಗೆ? ರೆಡ್ ಡೇ ಆಕ್ಟಿವಿಟೀಸ್ ಏನು ಹೇಳ್ಕೊಟ್ರು ನಿಂಗೆ? ಫ್ರೂಟ್ ತಿಂದು, ವಾಟರ್ ಮೆಲನ್ ತಿಂದು? ಹೌದಾ? ಬಾಕ್ಸ್ ಎಲ್ಲ ಖಾಲಿ ಮಾಡಿ ನೋಡೋಣ ಏನು ಮಾಡೋಣ. ಅದ್ಯಾವುದೋ ಬರ್ತ್ಡೇ ಗಿಫ್ಟ್ ಏನು ಕೊಟ್ಟರು, ರೆಡ್ ಇದು. ಹಾಂ, ವಿಜೇತ್ ಅಂತ ಬರ್ದಾರಲ್ಲ ಇಲ್ಲಿ. ಇದು ಅವ್ರ ಫ್ರೆಂಡ್ ಬರ್ತ್ಡೇ ಅಂತ ಅವ್ನು ಗಿಫ್ಟ್ ಕೊಟ್ಟ. ವಿಜೇತ್ ಫ್ರೆಂಡ್ ಬರ್ಡೇನಾ? ಇದು ಬರ್ತ್ಡೇ ಗಿಫ್ಟ್. ಇದು ಬರ್ತ್ಡೇ ಗಿಫ್ಟ್. ವಾವ್, ಹಿಂಗ ಇದು ಇವನು ಮಾಡ್ಯಾನ? ಇವಾಗ ಕಲರ್ ಮಾಡ್ಯಾನ? ಇಲ್ಲೇ ಇಲ್ಲ. ಏ ರೆಡ್ ಡೇ ಅಲ್ಲ, ನೀನು ಮಾಡಿಯಪ್ಪ? ಇವನೇ ಮಾಡಿರ್ಬೇಕು. ಪೇಂಟ್ ಮಾಡ್ಸಕ್ಕೆ ಹಚ್ಚಿರ್ತಾರ. ನೀ ಮಾಡಿ? ಹಾಂ, ಪೇಂಟ್ ಮಾಡ್ಸಕ್ಕೆ ಹಚ್ಚಿರ್ತಾರ, ಇವ ಮಾಡ್ಯಾನ. ಹಿಂಗೆ ಗಿಫ್ಟ್ ಕೊಟ್ಟು, ಇದು ಗಿಫ್ಟ್ ಕೊಟ್ರು ಅವನಿಗೆ ಬರ್ತ್ಡೇಗೆ. ಓ, ಶೇಪ್ಸ್ ಇದು ತಿಂದಿಲ್ಲ, ಹಂಗೆ ಅದೆಲ್ಲ. ಹೌದಾ? ಸೋನು ಯಾಕೆ ಖಾಲಿ ಮಾಡಿ ನಿಂತಿಲ್ಲ? ಮತ್ತೆ ಬಾಕ್ಸ್ ಎಲ್ಲ ಹಂಗೆ ಐತ್ಲಾ ನೋಡಿಲ್ಲಿ. ವಾಟರ್ ಮೆಲನ್ ಏನೋ ತಿಂದೇ ಇಲ್ಲ ಮಗನೇ ನೀನು? ಆಪಲ್ ತಿಂದಿ? ಇಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೊಕೊಲಿ ಪಕೋಡ ಮಾಡ್ತಾ ಇದ್ದೆ. ಸೋನು ಕೋಕೋ ಮೆಲನಲ್ಲಿ ಬರುವಂತಹ ಒಂದು ಸಾಂಗಲ್ಲಿ ಬ್ರೊಕೊಲಿನ ನೋಡಿ ನಾವು ಶಾಪಿಂಗಿಗೆ ಹೋದಾಗ ಮಮ್ಮ ಇಲ್ಲಿ ಬ್ರೊಕೊಲಿ ಇದೆ ಅಂತ ಹೇಳಂದು ನಮ್ಗೆ ತೊಗೊಳಕ್ಕೆ ಹೇಳ್ದ ಅದನ್ನು. ಸೊ ಬ್ರೊಕೊಲಿನ ಹಾಗೆ ಬೇಯಿಸ್ಕೊಟ್ರೆ ಅದು ಸರಿ ಅನಿಸಲ್ಲ ಅಂತ ಹೇಳಂದು ಸ್ಟಾರ್ಟಿಂಗ್ ಅವನಿಗೆ ಇಷ್ಟ ಆಗಬೇಕು, ಆ ಬ್ರೊಕೊಲಿ ಹೇಗೆ ತಿನ್ನಬೇಕು ಅಂತ ಇಷ್ಟ ಆಗಬೇಕು ಅವನಿಗೆ ಅಂತೇಳಿ ಬ್ರೊಕೊಲಿ ಪಕೋಡನ ಮಾಡಿಕೊಟ್ಟೆ. ಸೊ ಅದರ ರಿವ್ಯೂನ ಇಲ್ಲಿ ಕೊಡ್ತಾ ಇದ್ದಾನೆ ಅವನು ಹೇಗಿದೆ ಅಂತ ಹೇಳಂದು. ಇವನ್ ಹಾಗಲಕಾಯಿ ಚಿಪ್ಸು ಕೂಡ ನಮ್ಮಮ್ಮ ಅವನಿಗೆ ಹಾಗೆ ರೂಢಿ ಮಾಡಿಸಿದ್ದು. ಇವಾಗ ಹಾಗಲಕಾಯಿ ಚಿಪ್ಸ್ ಅಂತಂದರೆ ಅಷ್ಟೊಂದು ಇಷ್ಟ ಅವನಿಗೆ. ಇವನ್ ಎಲ್ಲಾದರೂ ಗಿಡದಲ್ಲಿ ಹಾಗಲಕಾಯಿ ನೋಡಿದರೆ ಸಾಕು, ಮಮ್ಮಿ ಹಾಗಲಕಾಯಿ ಮಾಡು, ಹಾಗಲಕಾಯಿ ಚಿಪ್ಪಿ ಮಾಡು ಅಂತ ಹೇಳ್ತಾನೆ. ಸೊ ಹಂಗೆ ಇದನ್ನು ಹಾಗೆ ರೂಢಿ ಮಾಡಿಸ್ಬೇಕು ಅಂತ ಹೇಳಂದು ಬ್ರೊಕೊಲಿ ಪಕೋಡನ ಮಾಡಿಕೊಟ್ಟಿದ್ದು. ಹೆಂಗೆ ಸೋನು ಪಕೋಡ? ಯಾವ ಪಕೋಡ ಹೇಳೋದು? ಬ್ರೊಕೊಲಿ ಪಕೋಡ. ನೀ ಬ್ರೊಕೊಲಿ ಅಂತಿದ್ದಿಲ್ಲ ನೀನು? ಹಾಂ, ಬ್ರೊಕೊಲಿ. ಹಾಂ, ಇಷ್ಟ ಆಯ್ತಾ? ಹೆಂಗೈತಮ್ಮ? ಥ್ಯಾಂಕ್ ಯು. ಅದು ಹಂಗೆ ಸೂಪರ್ ಹೆಂಗೆ ಮಾಡ್ತಾರ? ಸೋನು ನಿಂದು ಪಪ್ಪ ಕದ್ಕೊಂಡ್ರಲ್ಲಿ. ಇಲ್ಲಿ ಇನ್ನೊಂದೇನಂತ ಅಂದರೆ
ಅವನದು ಸ್ಕೂಲ್ನಲ್ಲಿ ರುಟೀನ್ ಏನಿರುತ್ತಲ್ಲ ಅದನ್ನು ಅವನ ತಮ್ಮನ ಹತ್ರ ಹೇಳ್ತಾ ಇದ್ದಾನೆ. ನಾನು ಇವತ್ತು ರೆಡ್ ಡೇ ಇತ್ತು, ನಾನು ಸ್ಟಾರ್ ಮಾಡಿದ್ದೀನಿ, ನಾನು ಕಲರ್ ಮಾಡಿದ್ದೀನಿ, ರೆಡ್ ಕಲರ್ ಮಾಡಿದ್ದೀನಿ ಅಂತೇಳಂದು ಅವನ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ನಾವಿಬ್ಬರು ಏನು ಮಾಡಿದೆ ಏನಿಲ್ಲ ಅಂತ ನಾವಿಬ್ಬರು ಅವ್ರ ಪಪ್ಪ ಮತ್ತು ನಾನು ಕೇಳಿದ್ರೆ ಅವನೇನು ಹೇಳಿಲ್ಲ. ಬಟ್ ಅವನ ತಮ್ಮನ ಹತ್ರ ಕೂತ್ಕೊಂಡು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಇದು ಬಂದು ನೆಕ್ಸ್ಟ್ ಡೇ. ಸೋನೊಂದು ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ ಹೇಳ್ಬೋದು. ಯಾಕಂದರೆ ಟ್ರಯಲ್ ಕ್ಲಾಸಸ್ಸು 2 ಟ್ರಯಲ್ ಕ್ಲಾಸಸ್ನು ಫಿನಿಷ್ ಮಾಡಿದ್ದ ಅವನು. ಸೊ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಇಲ್ಲಿ ನಾನು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಾಗ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊತಾ ಇದ್ದೆ ಅವ್ನು ಮಾತಾಡೋದು. ಹೇಳಿ ಮೊದಲ. ಸೋನಾ, ವಾಟ್ಸ್ ದ ಟೈಮ್ ನಾವು ಕಂದ? Send me the time now. No. That's why I'm asking now. Say time now, Kunda. What's the time now? See your time. See your watch. Suno. See your watch and say the time now. 12. What's the time now? 12. You don't know. When we ask time, he always say that 1:30, 1:30. He always say that only 1:30. My son will use this age. Is for ಇಲ್ಲಿ ನಾನೇ ಸೋನುನ ಸ್ಕೂಲಿಗೆ ಡ್ರಾಪ್ ಮಾಡಬೇಕು ಅಂತ ಹೋಗಿದ್ದೆ. ಸೊ ನಾನು ಬಿಟ್ಟು ಬರಬೇಕಾದ್ರೆ ಅವನು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವ್ರು ಹೇಳಿದರು ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸ್ ಆ ಥರ ಮಾಡ್ತಾನೆ, ಆಮೇಲೆ ಆಟ ಆಡ್ಕೊಂಡು ಚೆನ್ನಾಗಿರ್ತಾನೆ, ನೀವು ವರಿ ಮಾಡ್ಕೋಬೇಡಿ ಅಂತ ಹೇಳಂದು ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನಿಗೆ ಇಮ್ಮಿಡಿಯೇಟ್ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಮೈಂಡ್ ಡೈವರ್ಷನ್ಗೆ. Okay, bye. ಮಕ್ಕಳು ಎಷ್ಟೇ ಜಾಣರಿದ್ರು, ಎಷ್ಟೇ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಇದ್ರೂ ಸ್ಕೂಲಿಂದ ಮನೆಗೆ ಬರೋದು ಅಂತ ಅಂದರೆ ಎಲ್ರಿಗೂ ಫುಲ್ ಹ್ಯಾಪಿನೇ. ಸೋನು ನಾನು ನೋಡಿದ ತಕ್ಷಣವೇ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅವನಿಗೆ. ಫಸ್ಟು ಹೊರಗಡೆ ಹೋಗೋಣ ಬಾ ಅಂತ. ಏನು ಕಲಿತೆ ಪಜ್ಜಿ ಇವತ್ತು ನೀನು? ಏನು ಕಲಿತಿ? 1 2 3 4 ಕಲಿತ್ಯಾ? bye bye Vijay. See you tomorrow. See you ಅಂತ ಹೇಳು. ಸ್ಕೂಲಿಂದ ಹೊರಗಡೆ ಬಂದಮೇಲೆ ಐಸ್ ಕ್ರೀಮ್ ಪಾರ್ಟಿನ ಮಾಡ್ತಾ ಇದ್ದಾನೆ. ಸೊ ಹಾಗೆ ತಿನ್ಕೊಂಡೇ ನಾನಿಲ್ಲಿ ಬಟ್ಟೆ ಏನಕ್ಕೆ ಕಲೀಶ್ ಮಾಡ್ಕೊಂಡಿದ್ದೀಯಾ ಅಂತ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇಬ್ಬರು. ಸೊ ಅವ್ನು ಏನು ರಿಪ್ಲೈ ಕೊಡ್ತಾ ಇದ್ದಾನೆ ಕೇಳಿಸ್ಕೊಳ್ಳಿ ನೀವು. ಬಟ್ಟೆ ಏನಕ್ಕೆ ಗಲೀಜಾಯ್ತು ಸೋನು? ಹೌದಾ, ನಾನು ಇಡ್ಲಿ ಹಾಕೊಟ್ಟಿದ್ದಕ್ಕೆ ಅದು ಗಲೀಜಾಯ್ತಾ? ಮತ್ ನೀ ಹಂಗದ ನಿನ್ನ ಮಮ್ಮಿ ಏನು ಹಾಕೊಡ್ಬೇಕಾಗಿತ್ತು? ನೀ ಗಲೀಜ್ ಮಾಡ್ಕೋಬಾರ್ದಂದ್ರ ನಾನು ಇಡ್ಲಿ ಹಾಕೊಟ್ಟಿದ್ ನೀ ನೀಟಾಗಿ ತಿನ್ಬೇಕಿಲ್ಲ? ನೀ ನೀಟಾಗಿ ತಿನ್ನಲ್ಲ. ಮತ್ ನೀಟಾಗಿ ತಿನ್ನಲ್ಲ ಅಂತಂದ್ರೆ ಅದು ಮೈ ಮೇಲೆಲ್ಲ ಬೀಳುತ್ತ. ಮತ್ ಬೀಳಿಸ್ಕೊಂಡ್ ಗಲೀಜ್ ಮಾಡ್ಕೊಂಡ್ ಬಂದಿಯಲ್ಲ, ಈಗ ಗಲೀಜ್ ಆಗಿತ್ತಲ್ಲ ಈಗ ಅದೆಲ್ಲ ಡ್ರೆಸ್ ನೋಡಲ್ಲಿ ಯಾರು ಕ್ಲೀನ್ ಮಾಡ್ತಾರ ಅದನ್ನ? ಮತ್ತೆ ನೆಕ್ಸ್ಟ್ ಟೈಮ್ ಇಂದ ಮಾಡ್ಕೋಬಾರ್ದು. ಓಕೆ? ಸೊ ನೋಡಿದ್ರಲ್ಲ ಇವತ್ತಿನ ಲಾಗ್ ಹೇಗಿತ್ತು ಅಂತ. ಆ್ಯಂಡ್ ಅವನ ಎಕ್ಸೈಟ್ಮೆಂಟು ಅವನದು ತರಲೆ ಹೇಗಿದ್ದು ಅಂತ ಹೇಳೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್. Stars fall out the sky onto my heart to cover up what I don't wanna show.